ನಮಸ್ಕಾರ. ನಾನು ಶುಭಾ. ಹಳೆ ಸೀರೆ, ಹಳೆ ವೇಲುಗಳು ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ಇದ್ದೇ ಇರುತ್ತಲ್ವ. ನೀವು ಹಳೆ ಸೀರೆ ಆದರೂ ತಗೋಬೋದು, ಇಲ್ಲ ಹಳೆ ವೇಲ್ ಆದರೂ ತಗೋಬೋದು. ನಾನು ಸೀರೆ ಏನು ತಗೊಂಡಿಲ್ಲ, ಹಳೇದೇ ವೇಲಿತ್ತು, ವೇಲ್ ತಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ವೇಲ್ ಇಲ್ಲ, ಹಳೆ ಸೀರೆಗಳೇ ಇದೆಯಂದರೆ 3 ಸೀರೆ ತಗೋಬೇಕು. ನೋಡಿ, 3ಗೂ ಸೇರಿಸ್ಬಿಟ್ಟು ಈಕ್ವಲ್ ಆಗಿ ಮಾಡಿಬಿಟ್ಟು ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೋಬೇಕು. ಮತ್ತು ಸೇಮ್ ಜಡೆ ಎಣಿತೀವಲ್ಲ, ಈ ಥರ ಎಣಿದುಕೊಂಡು ಬರಬೇಕು. ಜಾಸ್ತಿ ಟೈಟಾಗಿ ಎಣಿಬಾರ್ದು. ನೋಡಿ, ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸ್ವಲ್ಪ ಲೂಸಾಗಿರಬೇಕು. ಯಾವ ಕಲರ್ ಆದರೂ ತಗೋಬೋದು. ನಂದು ಡ್ರೆಸ್ಗಳೇನೋ ಹರಿದೋಗಿತ್ತು, ಆದರೆ ವೇಲ್ ಮಾತ್ರ ಹಂಗೆ ಇತ್ತು. ನಮ್ಮ ಮನೆಗಳಲ್ಲಿ ಎಲ್ಲರ ಮನೆಯಲ್ಲಿ ಸಾಮಾನ್ಯವಾಗಿ ಹಂಗೆ ಆಗುತ್ತೆ. ನಾವು ಡ್ರೆಸ್ಸುಗಳು ಯೂಸ್ ಮಾಡಿಬಿಡ್ತೀವಲ್ಲ, ವೇಲ್ ಹಂಗೆ ಇರುತ್ತೆ. ಆ ವೇಲ್ಗಳನ್ನೂ ನೀವು ಈ ಥರ ರಿಯೂಸ್ ಮಾಡ್ಕೋಬೋದು. ಸೀರೆ ಇದ್ದರೆ ಸೀರೆನ ಬೇಕಾದರೂ ಈ ಥರ ಮಾಡ್ಕೋಬೋದು. ಮತ್ತು ಜಡೆ ಎಣಿವಾಗ ಅಷ್ಟೇ ಯಾರಾದರೂ ಒಬ್ರು ಹಿಡ್ಕೋಬೇಕು. ಇಲ್ಲ ಯಾರೂ ಇಲ್ಲ ನಮ್ಮ ಮನೇಲಿ ಹಿಡ್ಕೊಳಕ್ಕೆ ಅವರು ಕಿಟಕಿಗೆ ಕಂಬಿಗೆ ಒಂದು ಕಡೆ ಕಟ್ಬಿಟ್ಟು ಉದ್ದಕ್ಕೆ ಜಡೆ ಎಣ್ದಂಗೆ ಎಣ್ದಿದ್ದಾದಮೇಲೆ ನೋಡಿ, ಸೂಜಿ ದಾರದಲ್ಲಿ ಹೊಲಿಗೆ ಹಾಕ್ಕೊಂಡು ಬರ್ತಾ ಇದ್ದೀನಿ. ದೂರ ಹೊಲಿಗೆ ಹಾಕ್ಕೊಂಡು ಬರಬೇಕು. ಈ ಥರ ಒಂದು ಕೈಯಲ್ಲಿ ತಿರುಗಿಸ್ತಾ ಇರಬೇಕು, ಇನ್ನೊಂದು ಕೈಯಲ್ಲಿ ಸೇಮ್ ಸೂಜಿ ದಾರದಲ್ಲಿ ಹೊಲಿಗೆ ಹಾಕ್ತಾ ಇದ್ದೀನಲ್ಲ. ಜಾಸ್ತಿ ಸ್ವಲ್ಪ ದೂರನೇ ಹಾಕ್ಕೊಳ್ಳಿ. ಜಾಸ್ತಿ ಟೈಟಾಗಿ ಎಳೆಯೋಕ್ಕೆ ಹೋಗಬೇಡಿ, ಸ್ವಲ್ಪ ಲೂಸಾಗೇ ಇರಲಿ. ನೋಡಿ, ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸೇಮ್ ಈ ಥರ ರೆಡಿ ಆಗುತ್ತೆ. ಮತ್ತು ಬಕೆಟ್ ತಗೋಬೇಕು, ಪೈಂಟದ ಬಕೆಟು. ಈ ಥರ ನಾವು ಯೂಸ್ ಮಾಡ್ತಾ ಇರಲ್ಲ, ಹಿಂದೆ ಹಾಕ್ಬಿಟ್ಟಿರ್ತೀವಲ್ಲ. ಮತ್ತು ಟೀ ಶರ್ಟು, ಇದು ಕಲರ್ ಒಂದು ಮೆತ್ಕೊಬಿಟ್ಟಿದೆ, ಮತ್ತು ಸ್ವಲ್ಪ ಹರಿದೋಗಿತ್ತು. ಇಂಥ ಟೀ ಶರ್ಟ್ ತಗೊಂಡಿದ್ದೀನಿ. ನೀವು ಅಷ್ಟೇ ಈ ಥರ ಯೂಸ್ ಮಾಡ್ದಿರ ಇರೋ ಟೀ ಶರ್ಟ್ ತಗೊಂಡು ಆ ಬಕೆಟ್ಗೆ ಹಾಕ್ಬಿಡಬೇಕು. ಮತ್ತು ತಿರುಗಿಸ್ಬಿಡಿ. ನೋಡಿ, ಈ ಥರ ತಿರುಗಿಸ್ಬಿಟ್ಟು ಒಂದು ಸೈಡ್ ಸ್ವಲ್ಪ ಕಟ್ ಮಾಡ್ಕೋಬೇಕು ಟೀ ಶರ್ಟ್ನು. ನೋಡಿ, ಒಂದು ಸೈಡ್ ಕಟ್ ಮಾಡ್ತಾ ಇದ್ದೀನಲ್ಲ, ಕಟ್ ಮಾಡಿಬಿಟ್ಟು ಸ್ವಲ್ಪ ದಪ್ಪ ಇರೋ ದಾರ ಆಗಲಿ, ಇಲ್ಲ ಪ್ಯಾಂಟ್ಗಳಿಗೆ, ನೈಟ್ ಪ್ಯಾಂಟ್ಗೆಲ್ಲ ಲಾಡಿ ಬಂದಿರುತ್ತಲ್ಲ, ಅದನ್ನು ತಗೋಬೋದು. ಇದನ್ನು ಅದರೊಳಗಡೆಗೆ ಹಾಕ್ಬಿಡ್ಬೇಕು. ಇಲ್ಲ ಸೇಫ್ಟಿ ಪಿನ್ ಇದ್ದರೆ ಸೇಫ್ಟಿ ಪಿನ್ನಲ್ಲಿ ಹಾಕ್ಕೊಳ್ಳಿ. ನಂದೇನು ಹಂಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಸೇಫ್ಟಿ ಪಿನ್ ಏನು ಬೇಕಾಗಿಲ್ಲ. ಸೇಮ್ ನಾನು ವಿಡಿಯೋದಲ್ಲಿ ಹಾಕ್ಕೊಂಡಂಗೆ ಪೂರ್ತಿ ಹಾಕ್ಕೊಬಿಡ್ಬೇಕು ಟೀ ಶರ್ಟ್ಗೆ. ಪೂರ್ತಿ ಹಾಕ್ಕೊಂಡ್ಮೇಲೆ ತೋರಿಸ್ತೀನಿ ನೋಡಿ. ಪೂರ್ತಿ ಹಾಕ್ಕೊಂಡ್ಮೇಲೆ ಟೈಟಾಗಿ ಈ ಥರ ಎಳೆದ್ಬಿಟ್ಟು ಗಂಟು ಹಾಕ್ಕೋಬೇಕು. ಟೈಟಾಗಿ ಗಂಟು ಹಾಕ್ಬಿಟ್ಟು ಎಕ್ಸ್ಟ್ರಾ ಇರುತ್ತಲ್ವ, ಇದನ್ನು ನೀವು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿಬಿಡಿ ಗಂಟು ಹಾಕಿದ್ಮೇಲೆ. ಇಲ್ಲ ಒಳಗಡೆಗೆ ಸೇರಿಸ್ತೀವಂದರೆ ಸೇರಿಸ್ಬಿಡ್ಬೋದು. ಇಲ್ಲಾಂದರೆ ಎಕ್ಸ್ಟ್ರಾ ದಾರ ಇರೋದನ್ನು ನೀವು ಕಟ್ ಮಾಡಿಬಿಟ್ಟು ಬಿಸಾಕಿ. ನೋಡಿ, ಕಟ್ ಮಾಡಿಬಿಟ್ಟೆ ನಾನು. ಇವಾಗ ಇದು ಈ ಥರ ಇರುತ್ತೆ ನೋಡೋದಕ್ಕೆ. ಇದ್ರ ಮೇಲೆ ಫಸ್ಟೇ ನಾವು ರೆಡಿ ಮಾಡಿಟ್ಟಿದ್ವಲ್ಲ, ಇದು ನೋಡೋಕ್ಕೆ ಹಂಗೂ ಚೆನ್ನಾಗಿದೆ. ಇದನ್ನು ಒಂದು ಸೈಡ್ ಎಲ್ಲನ ಇಡ್ಬೋದು. ಇಲ್ಲಾಂದರೆ ಅದ್ರ ಮೇಲೆ ಫಸ್ಟೇ ನಾವು ವೇಲಲ್ಲಿ ಮಾಡಿಟ್ಟಿದ್ವಲ್ಲ, ಅದನ್ನು ಅದ್ರ ಮೇಲೆ ಹಾಕ್ಬಿಟ್ಟು ಒಂದು ಸೈಡಲ್ಲಿ ಇಡಿ. ಈ ಬಕೆಟು ತುಂಬ ಗಟ್ಟಿ ಇರುತ್ತೆ, ನಾವು ಕೂತ್ಕೊಳ್ಳೋಕ್ಕೆ ಎಲ್ಲ ತುಂಬ ಚೆನ್ನಾಗಿ. ಹಂಗೆ ಇಡೋದಕ್ಕಿಂತ ಈ ಥರ ಡಿಫ್ರೆಂಟಾಗಿ ಮಾಡಿಲ್ಲನ ಸೈಡಲ್ಲಿ ಇಟ್ಬಿಡಿ. ನೋಡಿ, ಒಂದು ಸೈಡ್ ಎಲ್ಲನ ಇಟ್ಬಿಟ್ಟಿದ್ದೀರಂತಂದರೆ ನೋಡೋಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಬಕೆಟ್ ಇಟ್ಟಿದ್ದೀರ ಅಂತ ಅನಿಸೋದು ಇಲ್ಲ ನೋಡೋದಕ್ಕೆ. ನಾನು ಒಂದು ಸೈಡಲ್ಲಿ ಇಡ್ತಾಯಿದ್ದೀನಿ ನೋಡಿ. ಇಲ್ಲ ವಾಸ್ ಇಡ್ತೀವಿ ಒಂದು ಸೈಡಲ್ಲಿ ಇಟ್ಬಿಟ್ಟು ಅಂದರೆ ವಾಸ್ ಬೇಕಾದರೂ ಇಡ್ಬೋದು. ಇಲ್ಲ ಕೂತ್ಕೊಳ್ಳೋಕ್ಕೆ ಬಳಸ್ಕೊತೀವಿ ಅಂದರೆ ನೀವು ಕೂತ್ಕೊಳ್ಳೋಕ್ಕೂ ಬೇಕಾದರೆ ಇದನ್ನು ಯೂಸ್ ಮಾಡ್ಕೋಬೋದು. ಸಾಮಾನ್ಯವಾಗಿ ಹಳೆ ಸೀರೆ, ಹಳೆ ವೇಲುಗಳು ಇರುತ್ತೆ. ಮತ್ತು ಬಕೆಟ್ ಅಷ್ಟೇ, ಈ ಪೈಂಟ್ ಎಲ್ಲ ನಾವು ಬಳಸಿದಾಗ ಬಂದಿರುತ್ತಲ್ಲ, ಆ ಬಕೆಟ್ಗಳನ್ನೂ ನೀವು ಈ ಥರ ರೀಯೂಸ್ ಮಾಡ್ಕೋಬೋದು. ಟ್ರೈ ಮಾಡಿ. ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕೊಡೋದಂತೂ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.